ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮೊಟ್ಟೆ ಕುರ್ಮಾ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಸಖತ್ತಾಗಿ ಬಂದಿದೆ. ಪರೋಟಕ್ಕೆ, ಚಪಾತಿಗೆ ಅಥವಾ ನೀರು ದೋಸೆಗೆ ಯಾವುದಕ್ಕೂ ಒಳ್ಳೆ ಕಾಂಬಿನೇಷನ್. ಇದೇ ಥರ ಮಾಡಿ, ನೀವು ಸಖತ್ತಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಒಂದು 8 ಮೊಟ್ಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಮೊಟ್ಟೆಯನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು 2 ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ, ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು 2 ದೊಡ್ಡದಾದರೆ 2 ನೀರುಳ್ಳಿ ಸಾಕು, ಇಲ್ಲದಿದ್ದರೆ 3 ಹಾಕ್ಬೋದು ಸಣ್ಣದಾದರೆ. ನೋಡಿ, ಒಂದು 4 ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. ಎಲ್ಲ ಮಿಕ್ಸಿಗೆ ಹಾಕ್ತಿದ್ದೇನೆ ನಾನು. ಶುಂಠಿ ಹಾಕ್ತಿದ್ದೇನೆ ಒಂದು ಇಂಚಿನಷ್ಟು, ಮತ್ತು ಒಂದು ಬೆಳ್ಳುಳ್ಳಿ, ಒಂದು ಫುಲ್ ಬೆಳ್ಳುಳ್ಳಿ ತಗೊಂಡಿದ್ದೇನೆ, ದೊಡ್ಡ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ನೀವು ಶುಂಠಿದು ಎಷ್ಟು ತಗೊಳ್ತೀರಲ್ಲ ಅದರ 2ರಷ್ಟು ಬೆಳ್ಳುಳ್ಳಿ ಹಾಕಬೇಕು. ನೋಡಿ, ಗೋಡಂಬಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ, ಮತ್ತು ಗರಂ ಮಸಾಲ ಎಲ್ಲ ಹಾಕ್ತಾ ಇದ್ದೇನೆ ನಾನು. ಬೇ ಲೀಫ್ ಮತ್ತು ಒಂದು ತುಂಡು ಚಕ್ಕೆ, ಲವಂಗ ಒಂದು 4 ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ಎಲ್ಲ ನಾನು. ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಷ್ಟು. ಕೊತ್ತಂಬರಿ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ, ಸ್ವಲ್ಪ ಜಾಸ್ತಿ ಹಾಕಿದರೂ ಏನು ತೊಂದರೆ ಇಲ್ಲ. ನೋಡಿ, ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ. ಎಲ್ಲ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಮೊಟ್ಟೆಯನ್ನು ಬೇಯಿಸಿ ನಾನು ಈ ಥರ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ರೌಂಡಾಗಿ. ಈಗ ಹೇಗೆ ಮಾಡೋದಂತ ನೋಡುವ. ನೋಡಿ, ಒಂದು ಬಾಣಲೆಯಲ್ಲಿ ನಾನು ತುಪ್ಪ ತಗೊಂಡಿದ್ದೇನೆ. ತುಪ್ಪ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ. ತುಪ್ಪದಲ್ಲಿ ಮಾಡಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ, ಇಲ್ಲದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನೋಡಿ, ಒಂದು ಟೀ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ. ಚಿಲ್ಲಿ ಪೌಡರ್ ಎಲ್ಲ ಹಾಕುವಾಗ ನಿಮ್ಮದು ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಇಲ್ಲದ್ರೆ ಬೇಗ ಸೀದು ಹೋಗ್ತದೆ. ಅದಕ್ಕಾಗಿ ನೋಡಿ, ರುಬ್ಬಿಟ್ಟ ಮಸಾಲವನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಕುದಿಬೇಕಿನ್ನು. ಇದು ಮಸಾಲ ಚೆನ್ನಾಗಿ ಕುದಿಬೇಕು. ಮುಚ್ಚಿಡ್ತಾ ಇದ್ದೇನೆ ಸ್ವಲ್ಪ ಕುದೀಲಿ ಅಂತ ಹೇಳಿ, ಚೆನ್ನಾಗಿ ಕುದೀಲಿ ಅಂತ ಹೇಳಿ. ಅದಕ್ಕೆ ನೀರು ನೋಡಿ ಹಾಕ್ಬೋದು. ಮಿಕ್ಸಿ ತೊಳೆದ ನೀರು ಕೂಡ ಹಾಕಿದ್ದೇನೆ ನಾನು, ಅದು ಹಾಕಿದ್ದು ಬರಲಿಲ್ಲ. ನಿಮಗೆ ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕಿದರೆ ಆಯಿತು. ಮಸಾಲಕ್ಕೆ ನೀರೆಷ್ಟು ಬೇಕು ನೋಡಿ ಹಾಕಿದರೆ ಆಯಿತು. ನೋಡಿ, ಮಸಾಲ ಕುದೀತಾ ಉಂಟು, ಚೆನ್ನಾಗಿ ಕುದಿಬೇಕು ಮಸಾಲ. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ನಾನು ಎಲ್ಲ ಹಸಿಯೇ ಹಾಕಿದ್ದೇನಲ್ಲ, ಹಾಗಾಗಿ. ನೋಡಿ, ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೇನೆ. ಒಂದು 2 ಚಮಚದಷ್ಟು ಮೊಸರು ತುಂಬ ಹಾಕಬೇಡಿ, ಸ್ವಲ್ಪ. ಟೊಮೆಟೊ ಕೂಡ ಹಾಕಿರೋದ್ರಿಂದ ಒಂದು ಸ್ವಲ್ಪ ಮೊಸರು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಕುದಿಬೇಕು, ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಬಡೆಸೊಪ್ಪು ಇದ್ದರೆ ಸ್ವಲ್ಪ ಹಾಕಿ, ಬಡೆಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಗರಂ ಮಸಾಲ ಎಲ್ಲ ಹಾಕುವಾಗನೇ ಬಡೆಸೊಪ್ಪು ಸ್ವಲ್ಪ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ನೋಡಿ, ನಾನು ನೀರು ಹಾಕ್ಕೊಂಡಿದ್ದೇನೆ. ನೀರು ಸ್ವಲ್ಪ ಮಸಾಲ ಕನ್ಸಿಸ್ಟೆನ್ಸಿ ನೋಡಿ ಹಾಕಬೇಕು ನೀರು ನಿಮಗೆ ಬೇಕಿದ್ದರೆ. ಇದು ಚೆನ್ನಾಗಿ ಕುದಿಬೇಕಿನ್ನು, ತುಂಬ ಟೇಸ್ಟಾಗಿ ಬರ್ತದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕಿರ್ತೇನೆ ಫ್ರೆಂಡ್ಸ್. ನಿಮಗೆ ಬೇಕಿದ್ದರೆ ಚೆಕ್ ಮಾಡಿ ನೋಡ್ಬೋದು. ನನ್ನ ಎಲ್ಲ ವೀಡಿಯೋದಲ್ಲಿಯೂ ನಾನು ಡಿಸ್ಕ್ರಿಪ್ಷನಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೇನೆ. ನೋಡಿ, ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ. ನೋಡಿ, ಎಣ್ಣೆ ಅಲ್ಲ, ತುಪ್ಪ ಹಾಕ್ಕೊಂಡಿದ್ದೇನೆ ನಾನು. ತುಪ್ಪದಲ್ಲಿ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಎಣ್ಣೆ ಕೂಡ ಹಾಕ್ಬೋದು. ನೋಡಿ, ಮೊಟ್ಟೆಯನ್ನೆಲ್ಲ ಈ ಥರ ಕಟ್ ಮಾಡಿ ಹಾಕಿದ್ದೇನೆ. ನೀವು ಇಡೀ ಮೊಟ್ಟೆ ಹಾಕೋದ್ರಿಂದಕ್ಕಿಂತ ಈ ಥರ ಕಟ್ ಮಾಡಿ ಹಾಕಿದರೆ ತುಂಬ ಟೇಸ್ಟಾಗಿ ಬರ್ತದೆ ಮಸಾಲ ನಿಮಗೆ. ನೋಡಿ, ಈ ಥರ ರೌಂಡಾಗಿ ಕಟ್ ಮಾಡಿ ಹಾಕಿದ್ದೇನೆ ನಾನು. ನೀವು ಇಡೀ ಮೊಟ್ಟೆ ಹಾಕೋದು, ನನಗೆ ಈ ಥರ ಕಟ್ ಮಾಡಿ ಹಾಕೋದೇ ಇಷ್ಟ, ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ಕಟ್ ಮಾಡಿ ಹಾಕಿದರೆ. ಈ ಮೊಟ್ಟೆ ಹಾಕಿದ ಮೇಲೆ ತುಂಬ ಸೌಟು ಹಾಕಬೇಡಿ, ಅಂದರೆ ಬೇಗ ಹುಡಿ ಆಗ್ತದಲ್ಲ, ಅದಕ್ಕಾಗಿ ತುಂಬ ಮಿಕ್ಸ್ ಮಾಡಬೇಡಿ. ನೋಡಿ, ಇನ್ನೊಂದು ಕುದಿ ಬರಲಿ, ಮುಚ್ಚಿಡ್ತೇನೆ ನಾನು. ಇನ್ನೊಂದು ಕುದಿ ಬರಲಿ ಅಂತ ಹೇಳಿ, ಚೆನ್ನಾಗಿ ಕುದೀಲಿ ಅಂತ ಹೇಳಿ.
ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಮೊಟ್ಟೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಹೇಳಿ, ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಕೊನೆಗೆ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ ಇದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಏನು ತೊಂದರೆ ಇಲ್ಲ. ಇಲ್ಲದಿದ್ದರೆ ಹಾಕಬೇಕಂತ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬೋದು ಮೇಲೆಯಿಂದ. ನೋಡಿ ಸೌಟು ತುಂಬ ಜಾಗ್ರತೆಯಲ್ಲಿ ಹಾಕಬೇಕು, ಇಲ್ಲಾಂದರೆ ಮೊಟ್ಟೆ ಎಲ್ಲ ಇದಾಗ್ತದಲ್ಲ. ಆದರೆ ನೀವು ಇಡೀ ಮೊಟ್ಟೆ ಹಾಕೋದಕ್ಕಿಂತ ಈ ಥರ ಕಟ್ ಮಾಡಿ ಹಾಕಿದರೆ ತುಂಬ ಟೇಸ್ಟಾಗಿ ಬರ್ತದೆ. ಇದು ಚಪಾತಿಗೆ, ನೀರು ದೋಸೆಗೆ, ಪರೋಟಕ್ಕೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಈ ಥರ ಒಮ್ಮೆ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.